ರಾಮ್ ಸೇತು, ಇದನ್ನು ಆಡಮ್ಸ್ ಸೇತುವೆ ಎಂದೂ ಕರೆಯುತ್ತಾರೆ, ಇದು ಭಾರತ ಮತ್ತು ಶ್ರೀಲಂಕಾ ನಡುವಿನ ನೀರಿನಲ್ಲಿ ವ್ಯಾಪಿಸಿದೆ ಮತ್ತು ಶತಮಾನಗಳಿಂದಲೂ ನಿಗೂಢವಾಗಿ ಮುಚ್ಚಿಹೋಗಿದೆ. ಮಹಾಕಾವ್ಯ ರಾಮಾಯಣದಲ್ಲಿ ಅದರ ಸಂಭವನೀಯ ಮೂಲದಿಂದ ಅದರ ರಚನೆಯ ಬಗ್ಗೆ ವೈಜ್ಞಾನಿಕ ಚರ್ಚೆಗಳವರೆಗೆ ರಾಮಸೇತು ನಂಬಿಕೆ, ಇತಿಹಾಸ ಮತ್ತು ವಿಜ್ಞಾನವು ಅದ್ಭುತವಾಗಿದೆ. ಅದರ ಅನೇಕ ಹೆಸರುಗಳು, ಅದರ ನಡೆಯಬಹುದಾದ ಭೂತಕಾಲ ಮತ್ತು ಅದನ್ನು ಸುತ್ತುವರೆದಿರುವ ಮಹತ್ವಾಕಾಂಕ್ಷೆಯ ಯೋಜನೆಗಳು ಒಂದು ದೈವಿಕ ನಿರ್ಮಾಣವಾಗಲಿ ಅಥವಾ ನೈಸರ್ಗಿಕ ವಿದ್ಯಮಾನವಾಗಲಿ, ರಾಮ್ ಸೇತು ಒಳಸಂಚು ಮತ್ತು ಸ್ಫೂರ್ತಿಯನ್ನು ಮುಂದುವರೆಸುತ್ತದೆ. ಅದರ ಕಲ್ಲುಗಳಲ್ಲಿ ಮರುಶೋಧಿಸಲು ಕಾಯುತ್ತಿರುವ ಪ್ರಾಚೀನ ಪ್ರಪಂಚದ ರಹಸ್ಯಗಳನ್ನು ಹಿಡಿದಿಟ್ಟುಕೊಳ್ಳುತ್ತದೆ. ಪಾಕ್ ಜಲಸಂಧಿ ನೈಸರ್ಗಿಕವೇ ಅಥವಾ ಮಾನವ ನಿರ್ಮಿತ ಸೇತುವೆಯೇ ಎಂಬ ಚರ್ಚೆ ಹಲವು ವರ್ಷಗಳಿಂದ ನಡೆಯುತ್ತಿದೆ. ಅನೇಕ ಚರ್ಚೆಗಳು ರಾಮ್ ಸೇತುವಿನ ಬಗ್ಗೆ ನಮ್ಮನ್ನು ಬೆರಗುಗೊಳಿಸುವ ಕೆಲವು ಆಸಕ್ತಿದಾಯಕ ವಿಷಯಗಳಿಗೆ ಕಾರಣವಾಗಿವೆ. ರಾಮ್ ಸೇತು ಅಥವಾ ರಾಮನ ಸೇತುವೆಯು ತಮಿಳುನಾಡಿನ ಪಂಬನ್ ದ್ವೀಪವನ್ನು ಶ್ರೀಲಂಕಾದ ಮನ್ನಾರ್ ದ್ವೀಪಕ್ಕೆ ಸಂಪರ್ಕಿಸುವ ಸಮುದ್ರಕ್ಕೆ ಅಡ್ಡಲಾಗಿ ರಚಿಸಲಾದ ಕಾಸ್ವೆಯಾಗಿದೆ. ಪಾಕ್ ಜಲಸಂಧಿಯು ಸುಣ್ಣದ ಕಲ್ಲುಗಳಿಂದ ರೂಪುಗೊಂಡ ನೈಸರ್ಗಿಕ ಸೇತುವೆಯಾಗಿದೆ ಎಂದು ವೈಜ್ಞಾನಿಕ ಅಧ್ಯಯನಗಳು ನಿರ್ಧರಿಸಿವೆ. ಆದಾಗ್ಯೂ ರಾಮಾಯಣ ಮಹಾಕಾವ್ಯದಲ್ಲಿ ಉಲ್ಲೇಖಿಸಿರುವಂತೆ ರಾಮ ಮತ್ತು ಅವನ ವಾನರ ಸೈನ್ಯದಿಂದ ನಿರ್ಮಿಸಲಾದ ಸೇತುವೆ ಎಂದು ಹಿಂದೂ ಧಾರ್ಮಿಕ ಸಿದ್ಧಾಂತಗಳು ನಂಬುತ್ತವೆ. ಆಶ್ಚರ್ಯಕರವಾಗಿ, ಈ ಕಾಸ್ವೆ ಇಂದಿಗೂ ವೈಮಾನಿಕ ನೋಟದಿಂದ ಗೋಚರಿಸುತ್ತದೆ. ರಾಮ್ ಸೇತುವಿನ ಸಂಪೂರ್ಣ ವಿಷಯವು ನಿಗೂಢವಾಗಿದೆ ಮತ್ತು ಅದು ನಮ್ಮನ್ನು ಇನ್ನಷ್ಟು ಮಾತನಾಡುವಂತೆ ಮಾಡುತ್ತದೆ. ಹಿಂದೂ ಪುರಾಣಗಳ ಪ್ರಕಾರ ಇದನ್ನು ವಾನರಸೇನೆಯ ಸಹಾಯದಿಂದ ಶ್ರೀರಾಮನು ನಿರ್ಮಿಸಿದನು. ಶ್ರೀಲಂಕಾವನ್ನು ತಲುಪಲು ಅವನು ಈ ಸೇತುವೆಯನ್ನು ನಿರ್ಮಿಸಬೇಕಾಗಿತ್ತು, ಏಕೆಂದರೆ ಶ್ರೀರಾಮನ ಪತ್ನಿ ಸೀತೆಯನ್ನು ಅಪಹರಿಸಿ ಅಲ್ಲಿ ಬಂಧಿಸಲಾಯಿತು. ಆಶ್ಚರ್ಯಕರವಾಗಿ, ರಾಮಾಯಣದ ಸಮಯ 5000 ಬಸ್ ಮತ್ತು ಸೇತುವೆಯ ಇಂಗಾಲದ ವಿಶ್ಲೇಷಣೆ ಸರಿಯಾಗಿ ಸಿಂಕ್ ಆಗಿದೆ. ರಾಮಾಯಣ ಕಾಲದಲ್ಲಿ ನಿರ್ಮಿಸಿದ ರಾಮ ಸೇತುವೆಯ ಅವಶೇಷಗಳು ಇಂದಿಗೂ ಕಂಡುಬರುತ್ತದೆ. ವಾಲ್ಮೀಕಿ ರಾಮಾಯಣ ಮತ್ತು ರಾಮಚರಿತ ಮಾನಸದ ಪ್ರಕಾರ ಶ್ರೀರಾಮನು ಶ್ರೀಲಂಕಾಕ್ಕೆ ಹೋಗಲು ಸಮುದ್ರದ ಮೇಲೆ ನಿರ್ಮಿಸಿದ ಸೇತುವೆಯೇ ಈ ರಾಮ ಸೇತುವೆ. ರಾಮ ಸೇತುವೆಯ ಇತಿಹಾಸವೇನು ಗೊತ್ತೇ? ವಾಲ್ಮೀಕಿ ರಾಮಾಯಣ ಮತ್ತು ರಾಮಚರಿತ ಮಾನಸದ ಪ್ರಕಾರ ಶ್ರೀರಾಮನು ಶ್ರೀಲಂಕಾಕ್ಕೆ ಹೋಗಲು ಸಮುದ್ರದ ಮೇಲೆ ಸೇತುವೆಯನ್ನು ನಿರ್ಮಿಸಿದನು. ಆ ಸೇತುವೆಯ ಅವಶೇಷಗಳು ಇಂದಿಗೂ ಕಂಡುಬರುತ್ತವೆ, ಆದರೆ ಸೇತು ಸಮುದ್ರನ್ ಯೋಜನೆ ಅಡಿಯಲ್ಲಿ ಈ ಸೇತುವೆಯು ಹೆಚ್ಚಿನ ಪ್ರಮಾಣದಲ್ಲಿ ಹಾನಿಗೊಳಗಾಗಿದೆ. ರಾಮಸೇತುವಿನ ಕುತೂಹಲಕಾರಿ ಸಂಗತಿಗಳನ್ನು ನಾವಿಂದು ತಿಳಿದುಕೊಳ್ಳೋಣ. ಭಾರತದ ದಕ್ಷಿಣದಲ್ಲಿರುವ ಧನುಷ್ಕೋಡಿ ಮತ್ತು ಶ್ರೀಲಂಕಾದ ವಾಯುವ್ಯದಲ್ಲಿರುವ ಪಂಬನ್ ನಡುವಿನ ಸಮುದ್ರದ 48 ಕಿಲೋಮೀಟರ್ ಅಗಲದ ಪಟ್ಟಿಯಂತೆ ಹೊರಹೊಮ್ಮಿದ ಪ್ರದೇಶದ ಉಪಗ್ರಹ ಚಿತ್ರಗಳನ್ನು 1993ರಲ್ಲಿ ಅಮೆರಿಕನ್ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಸೆರೆಹಿಡಿಯಿತು. ಈ ಬಗ್ಗೆ ಭಾರತದಲ್ಲಿ ರಾಜಕೀಯ ಚರ್ಚೆ ಹುಟ್ಟಿಕೊಂಡಿತು. ಈ ಸೇತುವೆಯಂತಹ ಭೂಮಿಯನ್ನು ರಾಮ್ ಕಾ ಪುಲ್ ಅಥವಾ ರಾಮ್ ಸೇತು ಎಂದು ಕರೆಯಲಾಯಿತು. ರಾಮ್ ಸೇತುವಿನ ಚಿತ್ರವನ್ನು ನಾಸಾ ಡಿಸೆಂಬರ್ 14, 1966ರಂದು ಜೆಮಿನಿ ವ್ಯವಕಲನ 11ರಿಂದ ಬಾಹ್ಯಾಕಾಶದಿಂದ ಪಡೆದುಕೊಂಡಿದೆ. ಡಿಸೆಂಬರ್ 1917ರಲ್ಲಿ ಸೈನ್ಸ್ ಚಾನೆಲ್ನಲ್ಲಿ ಅಮೆರಿಕನ್ ಟಿವಿ ಶೋ ಪ್ರಾಚೀನ ಲ್ಯಾಂಡ್ ಬ್ರಿಡ್ಜ್ನಲ್ಲಿ ವೈಜ್ಞಾನಿಕ ತನಿಖೆಗಳ ಆಧಾರದ ಮೇಲೆ ಅಮೆರಿಕನ್ ಪುರಾತತ್ವಜ್ಞರು ಶ್ರೀಲಂಕಾಕ್ಕೆ ಸೇತುವೆಯನ್ನು ನಿರ್ಮಿಸಿದ ಭಗವಾನ್ ರಾಮನ ಹಿಂದೂ ದಂತಕಥೆಯು ನಿಜವಾಗಿರಬಹುದು ಎಂದು ಹೇಳಿದರು. ಭಾರತ ಮತ್ತು ಶ್ರೀಲಂಕಾ ನಡುವಿನ 50 ಕಿಲೋಮೀಟರ್ ಉದ್ದದ ರೇಖೆಯು ಬಂಡೆಗಳಿಂದ ಮಾಡಲ್ಪಟ್ಟಿದೆ ಮತ್ತು ಈ ಬಂಡೆಗಳು 7000 ವರ್ಷಗಳಷ್ಟು ಹಳೆಯದಾಗಿದೆ. ಆದರೆ ಈ ಬಂಡೆಗಳು ಉಳಿದಿರುವ ಮರಳು 4000 ವರ್ಷಗಳಷ್ಟು ಹಳೆಯದಾಗಿದೆ. ಬಂಡೆಗಳು ಮತ್ತು ಮರಳಿನ ವಯಸ್ಸಿನ ಈ ವ್ಯತ್ಯಾಸವು ಸೇತುವೆಯನ್ನು ಮಾನವರು ನಿರ್ಮಿಸಿರಬಹುದು ಎಂದು ತಜ್ಞರು, ನಾಸಾ ಉಪಗ್ರಹ ಮತ್ತು ಇತರ ಪುರಾವೆಗಳು ಹೇಳುತ್ತದೆ. ಈ ಸೇತುವೆಯಿರುವ ಭೂಮಿಯನ್ನು ರಾಮ್ ಕಾ ಪುಲ್ ಅಥವಾ ರಾಮ್ ಸೇತು ಎಂದು ಕರೆಯಲಾಯಿತು. ಮೊದಲಿಗೆ ಶ್ರೀಲಂಕಾದ ಮುಸ್ಲಿಮರು ಇದನ್ನು ಆಡಮ್ ಸೇತುವೆ ಎಂದು ಕರೆಯಲು ಪ್ರಾರಂಭಿಸಿದರು. ನಂತರ ಕ್ರಿಶ್ಚಿಯನ್ನರು ಅಥವಾ ಪಾಶ್ಚಿಮಾತ್ಯರು ಇದನ್ನು ಆಡಮ್ ಸೇತುವೆ ಎಂದು ಕರೆಯಲು ಪ್ರಾರಂಭಿಸಿದರು. ಆಡಮ್ ಈ ಸೇತುವೆಯ ಮೂಲಕ ಹಾದುಹೋದನೆಂದು ಅವರು ನಂಬುತ್ತಾರೆ. ರಾಮ್ ಸೇತುವಿನ ಬಗ್ಗೆ ಹಲವು ಸಂಶೋಧನೆಗಳು ನಡೆದಿವೆ. 15ನೇ ಶತಮಾನದವರೆಗೂ ಈ ಸೇತುವೆಯು ರಾಮೇಶ್ವರನಿಂದ ಮನ್ನಾರ್ ದ್ವೀಪದವರೆಗೆ ಕಾಲ್ನಡಿಗೆಯ ಸೇತುವೆಯಾಗಿತ್ತು ಎಂದು ಹೇಳಲಾಗುತ್ತದೆ. ಆದರೆ ಬಿರುಗಾಳಿಗಳು ಇಲ್ಲಿ ಸಮುದ್ರವನ್ನು ಸ್ವಲ್ಪ ಆಳವಾಗಿಸಿದವು. ಕ್ರಿಸ್ತಶಕ 1480ರಲ್ಲಿ ಸಂಭವಿಸಿದ ಚಂಡಮಾರುತದಿಂದ ಸಮುದ್ರ ಮಟ್ಟವು ಏರಿಕೆಯಾಗಿ ಸೇತುವೆಯು ನೀರಿನಲ್ಲಿ ಮುಳುಗಿತು ಎಂದು ಹೇಳಲಾಗುತ್ತದೆ.
ಲಂಕಾಪತಿಯಾದ ರಾವಣನಿಂದ ಸೀತೆಯನ್ನು ರಕ್ಷಿಸಲು ಶ್ರೀರಾಮನು ಲಂಕಾ ದ್ವೀಪವನ್ನು ಏರಿದಾಗ ಆ ಸಮಯದಲ್ಲಿ ಅವನು ವಿಶ್ವಕರ್ಮನ ಮಕ್ಕಳಾದ ನಳ ಮತ್ತು ನೀಲನಿಂದ ಸೇತುವೆಯನ್ನು ನಿರ್ಮಿಸಿದನು. ಅದನ್ನು ನಿರ್ಮಿಸಲು ವಾನರ ಸೈನ್ಯವು ಸಹಾಯ ಮಾಡಿತು ಎಂದು ವಾಲ್ಮೀಕಿ ರಾಮಾಯಣ ಹೇಳುತ್ತದೆ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಲು ನಿರ್ಮಿಸಿದ ಈ ಸೇತುವೆಯಲ್ಲಿ ತೇಲುವ ಕಲ್ಲುಗಳನ್ನು ಬಳಸಲಾಗಿದೆ. ಜ್ವಾಲಾಮುಖಿಗಳಿಂದ ಉತ್ಪತ್ತಿಯಾಗುವ ಕಲ್ಲುಗಳು ನೀರಿನಲ್ಲಿ ಮುಳುಗುವುದಿಲ್ಲ ಎಂದು ಹೇಳಲಾಗುತ್ತದೆ. ಈ ಕಲ್ಲುಗಳನ್ನು ಬಳಸಿರಬಹುದು ಎಂಬುದು ವೈಜ್ಞಾನಿಕ ಹೇಳಿಕೆಯಾಗಿದೆ. ಶ್ರೀರಾಮನು ಧನುಸ್ಸನ್ನು ಹೊಡೆದ ಸ್ಥಳವನ್ನು ಧನುಷ್ಕೋಟಿ ಎಂದು ಕರೆಯಲಾಗುತ್ತದೆ. ರಾಮನು ತನ್ನ ಸೈನ್ಯದೊಂದಿಗೆ ಲಂಕೆಯನ್ನು ಏರಲು ಮೇಲಿನ ಸ್ಥಳದಿಂದ ಸಮುದ್ರದಲ್ಲಿ ಸೇತುವೆಯನ್ನು ನಿರ್ಮಿಸಿದ್ದನೆಂದು ವಾಲ್ಮೀಕಿ ರಾಮಾಯಣದಲ್ಲಿ ಉಲ್ಲೇಖಿಸಲಾಗಿದೆ. ಶ್ರೀರಾಮನು ಸೇತುವೆಯನ್ನು ನಳ ಸೇತುವೆ ಎಂದು ಹೆಸರಿಸಿದನು. ವಾಲ್ಮೀಕಿ ರಾಮಾಯಣದ ಪ್ರಕಾರ ಈ ಸೇತುವೆಯನ್ನು ಸುಮಾರು 5 ದಿನಗಳಲ್ಲಿ ನಿರ್ಮಿಸಲಾಯಿತು. ಅದರ ಉದ್ದವು 100 ಯೋಜನಗಳು ಮತ್ತು ಅಗಲವು 10 ಯೋಜನಗಳು ಎಂದು ವಿವರಿಸಲಾಗಿದೆ. ರಾಮಾಯಣದಲ್ಲಿ ಈ ಸೇತುವೆಗೆ ನಳಸೇತು ಎಂದು ಹೆಸರಿಸಲಾಗಿದೆ. ನಳನ ಮೇಲ್ವಿಚಾರಣೆಯಲ್ಲಿ ಮಂಗಗಳು ಈ ಸೇತುವೆಯನ್ನು ಬಹಳ ಪ್ರಯತ್ನದಿಂದ ನಿರ್ಮಿಸಿದವು. ವಾಲ್ಮೀಕಿ ರಾಮಾಯಣದ ಹೊರತಾಗಿ ಕಾಳಿದಾಸನು ರಘುವಂಶದ 13ನೆಯ ಖಂಡದಲ್ಲಿ ಆಕಾಶ ಮಾರ್ಗದಿಂದ ರಾಮನ ಹಿಂದಿರುಗುವಿಕೆಯನ್ನು ವಿವರಿಸಿದ್ದಾನೆ. ಈ ಖಂಡದಲ್ಲಿ ರಾಮನು ಸೀತೆಗೆ ರಾಮ್ ಸೇತುವಿನ ಬಗ್ಗೆ ಹೇಳಿರುವ ವಿವರಣೆಯಿದೆ. ಈ ಸೇತುವೆಯು ನಂತರ ಸಮುದ್ರದ ಬಿರುಗಾಳಿ ಇತ್ಯಾದಿಗಳಿಂದ ಮುರಿದು ಹೋಯಿತು. ಶ್ರೀರಾಮನ ಸೇತುವೆಯನ್ನು ಸ್ಕಂದ ಪುರಾಣ, ವಿಷ್ಣು ಪುರಾಣ, ಅಗ್ನಿ ಪುರಾಣದ 5ನೇ ಏಕಾದಶ್ ಮತ್ತು ಬ್ರಹ್ಮ ಪುರಾಣಗಳಲ್ಲಿಯೂ ಉಲ್ಲೇಖಿಸಲಾಗಿದೆ. ವಾಲ್ಮೀಕಿಯ ಪ್ರಕಾರ 3 ದಿನಗಳ ಹುಡುಕಾಟದ ನಂತರ ಶ್ರೀರಾಮನು ರಾಮೇಶ್ವರನ್ನ ಮುಂಭಾಗದ ಸಮುದ್ರದಲ್ಲಿ ಒಂದು ಸ್ಥಳವನ್ನು ಕಂಡುಕೊಂಡನು. ಅಲ್ಲಿಂದ ಶ್ರೀಲಂಕಾವನ್ನು ಸುಲಭವಾಗಿ ತಲುಪಬಹುದು. ಅವರು ಹೇಳಿದ ಸ್ಥಳದಿಂದ ಲಂಕಾಕ್ಕೆ ನಳ ಮತ್ತು ನೀಲರ ಸಹಾಯದಿಂದ ಸೇತುವೆಯನ್ನು ನಿರ್ಮಾಣ ಮಾಡಲು ನಿರ್ಧರಿಸಿದನು. ರಾಮನ ವಾನರ ಸೈನ್ಯವು ಲಂಕೆಯನ್ನು ತಲುಪುವ ಉದ್ದೇಶದಿಂದ ಸತತ ಪರಿಶ್ರಮದಿಂದ ರಾಮೇಶ್ವರದಿಂದ ಸಮುದ್ರಕ್ಕೆ ರಾಮ ಸೇತುವೆಯ ಕಾರ್ಯದಲ್ಲಿ ಮಗ್ನರಾಗುತ್ತಾರೆ. ಸಮುದ್ರದ ಮೇಲೆ ಸೇತುವೆಯನ್ನು ನಿರ್ಮಿಸುವ ಈ ಕೆಲಸಕ್ಕೆ ನಳ ಮತ್ತು ನೀಲ ಮೊದಲು ಸಮುದ್ರಕ್ಕೆ ಕಲ್ಲು ಎಸೆಯುತ್ತಾರೆ. ಮೂಲತಃ ವಿಶೇಷ ಗುಣಗಳನ್ನು ಹೊಂದಿರುವ ನಳ ಮತ್ತು ನೀಲ ಎಂಬುವರು ಭಗವಾನ್ ವಿಶ್ವಕರ್ಮರ ಪುತ್ರರಾಗಿದ್ದು ತನ್ನ ರಾಮನ ಸೇವೆಗೆ ಸಂಪೂರ್ಣ ಸಹಕಾರವನ್ನು ನೀಡುತ್ತಿದ್ದರು. ಶ್ರೀರಾಮನ ಅಪ್ಪಣೆಯಂತೆ ರಾಮ ಸೇತುವೆಯ ನಿರ್ಮಾಣ ಕಾರ್ಯಗಳ ಬಗ್ಗೆ ಸಂಪೂರ್ಣ ಜ್ಞಾನವನ್ನು ಹೊಂದಿದ್ದವು. ಅವರು ಈ ಸೇತುವೆಯನ್ನು ಇಡೀ ವಾನರ ಸೈನ್ಯದೊಂದಿಗೆ ನಿರ್ಮಿಸಲು ಮುಂದಾಗುತ್ತಾರೆ. ರಾಮಾಯಣದ ಪ್ರಕಾರ ಈ ವಾನರ ಸೇನೆಯ ಮುಂದಾಳತ್ವವನ್ನು ಹೊಂದಿದ ನೀಲ ಮತ್ತು ನಳ ಸಣ್ಣದಿಂದಲೂ ಬಹಳ ತುಂಟರಾಗಿದ್ದವು. ಒಮ್ಮೆ ಋಷಿಮುನಿಗಳ ವಸ್ತುಗಳನ್ನು ಸಹ ಸಮುದ್ರಕ್ಕೆ ಎಸೆಯುತ್ತಿದ್ದವಂತೆ. ಇದರಿಂದ ಅವರು ಎಸೆದ ವಸ್ತುಗಳು ನೀರಿನಲ್ಲಿ ಮುಳುಗಿ ಹೋಗುತ್ತಿದ್ದು, ಇದರಿಂದಾಗಿ ಋಷಿ ಮುನಿಗಳು ಇವರ ಮೇಲೆ ಕುಪಿತಗೊಳ್ಳುತ್ತಾರೆ. ನಂತರ ಉಪಟಳ ಸಹಿಸಲಾರದೆ ಇವರ ಮೇಲೆ ಋಷಿಮುನಿಗಳು ಶಾಪವನ್ನೆಸಗುತ್ತಾರೆ. ಮುಂದೆ ನೀವು ಎಸೆದ ಯಾವುದೇ ವಸ್ತುಗಳು ಸಮುದ್ರದಲ್ಲಿ ಮುಳುಗದಿರಲಿ ಎಂದು. ಹೀಗಾಗಿ ಇವರ ಮೇಲಿದ್ದ ಈ ಶಾಪವು ರಾಮಸೇತುವೆ ಕಟ್ಟುವ ಸಂದರ್ಭದಲ್ಲಿ ಎಸೆದ ಕಲ್ಲುಗಳು ಮುಳುಗದೆ ಸೇತುವೆ ನಿರ್ಮಾಣಕ್ಕೆ ಬಹಳ ಸಹಕಾರಿಯಾಯಿತು ಎಂಬುದನ್ನು ಉಲ್ಲೇಖಿಸಲಾಗಿದೆ. ಆಧುನಿಕ ತಂತ್ರಜ್ಞಾನ ಮತ್ತು ವಿಜ್ಞಾನದೊಂದಿಗೆ ಸೇತುವೆಯನ್ನು ನಿರ್ಮಿಸಲು ತಿಂಗಳುಗಳು ಮತ್ತು ಕೆಲವೊಮ್ಮೆ ವರ್ಷಗಳು ಬೇಕಾಗುತ್ತವೆ. ಆದರೆ ಆ ಸಮಯದಲ್ಲಿ ರಾಮ ಸೇತುವೆ ಕೇವಲ 5 ದಿನಗಳಲ್ಲಿ ಪೂರ್ಣಗೊಂಡಿದ್ದು ವಿಶೇಷ. ಈ ರಾಮ ಸೇತುವೆಯ ಯೋಜನೆ 13ರಿಂದ 14 ಕಿಲೋಮೀಟರ್ನಷ್ಟು ಉದ್ದವಿದ್ದು, ಸೇತುವೆಯ ನಿರ್ಮಾಣದ ಕೆಲಸವನ್ನು ಶ್ರೀರಾಮನ ವಾನರ ಸೈನ್ಯವು ವಹಿಸಿ ಅತ್ಯಂತ ಶ್ರದ್ಧೆಯಿಂದ ಮುಗಿಸಿದ್ದು ನೋಡಿದರೆ ನಾವೆಲ್ಲ ಅಚ್ಚರಿಪಡಲೇಬೇಕು. ಅಲ್ಲದೆ ಸೇತುವೆಯು ನಿರ್ಮಾಣವಾದುದರ ಬಗೆಗೆ ಅವಲೋಕಿಸಿದಾಗ ಇದೆಲ್ಲವೂ ದೇವರ ಪವಾಡದಿಂದಲೇ ಸಾಧ್ಯವಾಯಿತು ಎಂದು ಹೇಳಬಹುದು. ಸೇತುವೆಯ ನಿರ್ಮಾಣದ ಮೊದಲು ಶ್ರೀರಾಮನು ಸ್ವತಃ ಸಮುದ್ರಕ್ಕೆ ಕಲ್ಲು ಹಾಕಿದಾಗ ಅದು ಮುಳುಗಿ ಹೋಗುತ್ತದೆ. ಆಗ ರಾಮನ ಬಂಟ ಹನುಮನು ಶ್ರೀರಾಮನೊಂದಿಗೆ, ಸ್ವಾಮಿ, ಕಲ್ಲಿನ ಮೇಲೆ ನಿಮ್ಮ ಹೆಸರನ್ನು ಬರೆದರೆ ಕಲ್ಲು ಎಂದೆಂದಿಗೂ ಮುಳುಗುವುದಿಲ್ಲ ಎನ್ನುತ್ತಾನೆ. ಹನುಮನ ಅಪಾರವಾದ ಭಕ್ತಿ ನಿಷ್ಠೆಯ ಮಾತುಗಳನ್ನು ಆಲಿಸಿದ ಶ್ರೀರಾಮನು ಪುಳಕಗೊಳ್ಳುತ್ತಾನೆ. ಹೀಗೆ ರಾಮನ ವಾನರ ಸೇನೆಯಿಂದ ರಾಮ ಸೇತುವೆಯ ನಿರ್ಮಾಣದ ಪ್ರಸ್ತಾಪವನ್ನು ತರಲಾಯಿತು. ಸೇತುವೆಯ ನಿರ್ಮಾಣವು ವಾನರ ಸೈನ್ಯದ ಸತತ ಪರಿಶ್ರಮದಿಂದ ಯಶಸ್ವಿಯಾಗಲು ಹಾಗೂ ವಾನರ ಸೈನ್ಯದ ಕಠಿಣ ಪರಿಶ್ರಮ ವ್ಯರ್ಥವಾಗಬಾರದು ಎಂದು ಶ್ರೀರಾಮನಿಗೆ ವಿಜಯ ಏಕಾದಶಿ ಉಪವಾಸವನ್ನು ಆಚರಿಸಲು ಋಷಿಮುನಿಗಳಾದ ಬಕದಾಲ್ಬೆರು ಸಲಹೆಯನ್ನು ನೀಡಿದರು. ವಾನರ ಸೇನೆಯ ಮುಖಂಡರಾದ ನಳ ಮತ್ತು ನೀಲ ಅವರ ಸಹಾಯದಿಂದ ಇಡೀ ವಾನರ ಸೇನೆಯು ಸೇತುವೆಗೆ ಸಂಬಂಧಿಸಿದಂತೆ ಎಲ್ಲಾ ರೀತಿಯ ಯೋಜನೆಗಳನ್ನು ರೂಪಿಸುವಲ್ಲಿ ಯಶಸ್ವಿಯಾಯಿತು. ಕೊನೆಯಲ್ಲಿ ಸೇತುವೆಯ ಸಂಪೂರ್ಣ ಕಾರ್ಯಕ್ಕಾಗಿ ಪಕ್ಕದಲ್ಲಿದ್ದ ಸೇತುವೆ ನಿರ್ಮಾಣಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ಸಂಗ್ರಹಿಸುತ್ತಾರೆ.
ಅಲ್ಲದೆ ಹತ್ತಿರದಿಂದ ದೊಡ್ಡ ದೊಡ್ಡ ಗಾತ್ರದ ಕಲ್ಲುಗಳು, ಮರದ ಕಾಂಡ, ದಪ್ಪನೆಯ ಕೊಂಬೆಗಳು ಮತ್ತು ದೊಡ್ಡ ಗಾತ್ರದ ಎಲೆಗಳು ಮತ್ತು ಪೊದೆಗಳನ್ನು ತರುವಲ್ಲಿ ಇಡೀ ವಾನರ ಸೈನ್ಯ ಯಶಸ್ವಿಯಾಗುತ್ತದೆ. ಕಪಿ ಸೈನ್ಯದ ಒಗ್ಗಟ್ಟಿನಿಂದ ರಾಮಸೇತುವೆಯು ನಿರ್ಮಾಣವಾದುದು ಒಂದು ಅಚ್ಚರಿಯೇ ಸರಿ. ಸಮುದ್ರದ ಮುಖೇನ ತನ್ನ ಸೈನ್ಯವನ್ನು ಕೊಂಡೊಯ್ಯಲು ರಾಮನು ಸಮುದ್ರರಾಜನನ್ನು ಒಲಿಸಲು ಸತತ 3 ದಿನದ ಉಪವಾಸ ಮಾಡಿ ಪೂಜಿಸುತ್ತಾನೆ. ಆದರೆ ರಾಮನ ಬೇಡಿಕೆಯನ್ನು ಸಮುದ್ರರಾಜನು ತಿರಸ್ಕರಿಸಿದಾಗ ಕೋಪದಿಂದ ಸಿಡಿದೆದ್ದ ಶ್ರೀರಾಮನು ಸಮುದ್ರದಲ್ಲಿರುವ ಅಪಾರವಾದ ಜಲರಾಶಿ ಆವಿಯಾಗಲಿ ಎಂದು ಶಪಿಸಿ ತನ್ನ ಬತ್ತಳಿಕೆಯಿಂದ ಬಾಣವನ್ನು ಬಿಡಲು ಮುಂದಾಗುತ್ತಾನೆ. ಇದರಿಂದ ಭಯಗೊಂಡ ಸಮುದ್ರರಾಜನು ಕೂಡಲೇ ಶ್ರೀರಾಮನ ಅಹವಾಲನ್ನು ಒಪ್ಪಿಕೊಂಡು ತನ್ನ ಮೇಲೆ ನೀವು ಕಲ್ಲಿನಿಂದ ಸೇತುವೆಯನ್ನು ನಿರ್ಮಿಸಿ ಅದಕ್ಕಾಗಿ ನಾನು ನಿಮ್ಮೊಂದಿಗಿದ್ದು ಸಹಕರಿಸುತ್ತೇನೆ ಎನ್ನುತ್ತಾನೆ. ಅಲ್ಲದೆ ಶ್ರೀರಾಮನ ವಾನರ ಸೈನ್ಯದಲ್ಲಿದ್ದ ಬಹಳ ಚತುರತೆಯನ್ನು ಒಳಗೊಂಡ ನಳ ಮತ್ತು ನೀಲ ಇವರ ಮುಂದಾಳತ್ವದಲ್ಲಿ ನೀವು ಸೇತುವೆಯನ್ನು ನಿರ್ಮಿಸಿ. ನಿಮ್ಮ ವಾನರ ಸೈನ್ಯದ ಸಹಾಯದಿಂದ ನೀವು ನನ್ನ ಮೇಲೆ ಕಲ್ಲುಗಳ ಸೇತುವೆಯನ್ನು ನಿರ್ಮಿಸುತ್ತೀರಿ. ಈ ಎಲ್ಲಾ ಕಲ್ಲುಗಳನ್ನು ನಿಭಾಯಿಸುವ ಜವಾಬ್ದಾರಿ ನನ್ನದು ಎಂದು ಹೇಳಿತು. ಸಮುದ್ರರಾಜನ ಮಾತುಗಳನ್ನು ಆಲಿಸಿದ ರಾಮ ವಾನರ ಸೈನ್ಯಕ್ಕೆ ರಾಮಸೇತುವೆಯ ಸಂಪೂರ್ಣ ಜವಾಬ್ದಾರಿಯನ್ನು ನೀಡಿದರು. ಸೇತುವೆಯ ನಿರ್ಮಾಣದ ನಂತರ ರಾಮನು ಲಂಕಾಕ್ಕೆ ತಲುಪುವ ಮುನ್ನ ಶಿವಲಿಂಗವೊಂದನ್ನು ಸ್ಥಾಪಿಸುವ ಮೂಲಕ ಅದನ್ನು ಪೂಜಿಸುತ್ತಾನೆ. ರಾಮೇಶ್ವರನ್ನ ಈ ಶಿವಲಿಂಗ ಇಂದು ದೇವರ 12 ಪ್ರಮುಖ ಜ್ಯೋತಿರ್ಲಿಂಗಗಳಲ್ಲಿ ಒಂದು ಎಂದು ಪರಿಗಣಿಸಲಾಗಿದೆ. ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ಇಲ್ಲಿಗೆ ಭೇಟಿ ನೀಡಿ ಶಿವದೇವರನ್ನು ಬಹಳ ಭಕ್ತಿ ಪ್ರಾಧಾನ್ಯತೆಯಿಂದ ಪೂಜಿಸುತ್ತಾರೆ.